ಹಲೋ ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ವಿಷಯ ಗೊತ್ತಾಗಿರಬೇಕಲ್ಲ. HSTR, GPSTR, PSTR ಎಲ್ಲ ಎಕ್ಸಾಮ್ಸ್ಗಳ ಸಿಲೆಬಸ್ಸನ್ನು ಸಹ ಬಿಟ್ಟಿದ್ದಾರೆ. ಎಲ್ಲ ಯೂಟ್ಯೂಬ್ ಚಾನಲ್ಸ್ಗಳಲ್ಲೂ ಸಹ ಸಿಲೆಬಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸಿಲೆಬಸ್ಸನ್ನು ನೋಡಿ ನೀವೆಲ್ಲರೂ ಕಂಗಾಲಾಗಿರ್ತೀರ, ಪ್ಯಾನಿಕ್ ಆಗಿರ್ತೀರ. ಇವನ್ ನಾನು ಕೂಡ. ಯಾಕಂದರೆ ಸಿಲೆಬಸ್ಸು ಹೆವಿ ಇದೆ, ಆದರೆ ನಮ್ಮ ಸಮಯ ಕಡಿಮೆ ಇದೆ. ಬಟ್ ಪ್ಯಾನಿಕ್ ಆಗೋದ್ರಿಂದ ಏನಾಗುತ್ತೆ ಅಂದರೆ, ಪ್ಯಾನಿಕ್ನಲ್ಲಿ ನೀವು ಓದ್ತಾ ಇದ್ದೀರಾ ಅಂದರೂ ಸಹ ಅದು ತಲೆಗೆ ಹೋಗ್ತಾ ಇರಲ್ಲ. ಆದ್ದರಿಂದ ಪ್ಲೀಸ್ ಕಾಮ್ ಡೌನ್ ಆಗಿ. ಎಸ್, ಎಲ್ರಿಗೂ ಆಗ್ತಾನೇ ಇದೆ, ಟೆನ್ಷನ್ ಆಗುತ್ತೆ. ಯಾಕಂದರೆ HSTR, GPSTR ಎಲ್ಲದನ್ನು ಒಟ್ಟಿಗೆ ಬರಿಬೇಕಾದಂತಹ ಪರಿಸ್ಥಿತಿ ಇದೆ. ಒಂದು 2 ದಿನ ಗ್ಯಾಪ್ ಇರ್ಬೋದು ಅಷ್ಟೇ. ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ಸಿಲೆಬಸ್ ಏನು ಬಿಟ್ಟಿರ್ತಾರಲ್ಲ ಅದರ ಪ್ರಿಂಟೌಟನ್ನು ನೀವು ತೆಕ್ಕೊಳ್ಳಿ. ಫಸ್ಟು ದಿನ 1 by 1 ಓದ್ತಾ ಹೋಗಿ. ನಾನಿವತ್ತು ಫಸ್ಟ್ ಟಾಪಿಕ್ ಓದಿದೆ, ನಾಳೆ ಮಿಡಲ್ ಯಾವುದೋ ಓದಿದೆ, ನಾಡಿದ್ದು ಲಾಸ್ಟ್ ಯಾವುದೋ ಓದಿದೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಕಾನ್ಸೆಪ್ಟ್ಸು ಮಿಂಗಲ್ ಆಗುತ್ತೆ. ಮತ್ತು ಯಾವುದು ಓದಿದ್ದೀರಾ ಯಾವುದು ಓದಿಲ್ಲ ಎಲ್ಲ ಮಿಕ್ಸಪ್ ಆಗ್ತಾ ಹೋಗುತ್ತೆ. ಅದೇ ನೀವು 1 by 1 ಟಾಪಿಕ್ ಏನು ಕೊಟ್ಟಿರ್ತಾರಲ್ಲ ಅದನ್ನು ಓದ್ತಾ ಹೋದರೆ ಏನಾಗುತ್ತೆ, ನಿಮಗೆ ಯಾವುದು ಓದಿದ್ದೀರಾ, ಯಾವುದಾದ್ಮೇಲೆ ಯಾವ ಟಾಪಿಕ್ ಬರುತ್ತೆ, ಅಥವಾ ಅವ್ರು ಕೊಟ್ಟಿರುವಂಥ ಫಸ್ಟ್ ಮತ್ತು ಸೆಕೆಂಡ್ ಟಾಪಿಕ್ಕಿಗೆ ಏನೋ ಒಂದು ಕನೆಕ್ಷನ್ ಇರ್ಬೋದು. ಸೊ ಅದು ಸಹ ನಿಮಗೆ ಏನಾಗುತ್ತೆ, ಕ್ಲಿಯರ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಏನು ಮಾಡಿ, ಟಾಪಿಕ್ ವೈಸ್ 1 by 1 ನೀವು ಓದ್ತಾ ಹೋಗಬೇಕು. ಓದಾದ ನಂತರ ಆ ಟಾಪಿಕ್ಕನ್ನು ಟಿಕ್ ಮಾಡಿ. ಮತ್ತು ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ, ಡಿಸ್ಕ್ರಿಪ್ಟಿವನ್ನು ತೆಗೆದಿದ್ದಾರೆ ಮತ್ತು MCQs ಇದೆ ಈ ಸಲ. ಆದ್ದರಿಂದ ಏನು ಮಾಡಬೇಕು, ನೀವು ಪ್ರತಿಯೊಂದು ಟಾಪಿಕ್ಕು ಓದಾದ ಮೇಲೆ ಅದರ ರಿಲೇಟೆಡ್ MCQಸನ್ನು ಸಾಲ್ವ್ ಮಾಡ್ತಾ ಹೋಗಿ. ಆದಷ್ಟು MCQಸನ್ನು ಸಾಲ್ವ್ ಮಾಡಿ. ನಿಮಗೆ ಎಕ್ಸಾಮಲ್ಲಿ ಅದೇ ನೆನಪಾಗತ್ತೆ, ಓಕೆನಾ. ಮತ್ತು ಇನ್ನು ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಅಂತ ತುಂಬ ಜನ ಟೆನ್ಷನ್ ಮಾಡ್ಕೊಂಡಿದ್ರು. ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಮುಂಚೆ OMRಲ್ಲಿ 4 ಸರ್ಕಲನ್ನು ಕೊಡ್ತಾಯಿದ್ರು, ABCD. ಇದರಲ್ಲಿ ಯಾವ ಆನ್ಸರು ಅದನ್ನು ನೀವೇನು ಮಾಡಬೇಕು, ಆ ಸರ್ಕಲನ್ನು ಫಿಲ್ ಮಾಡಿ ಬರಬೇಕಿತ್ತು ಅಲ್ವಾ. ಈ ಸಲ ಏನಂದರೆ, ನಿಮಗೆ ABCD ಈ ಆನ್ಸರಲ್ಲಿ ಯಾವುದು ಗೊತ್ತಿಲ್ಲ, ಫಸ್ಟ್ ಕ್ವೆಶ್ಚನ್ನು ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತ ಅಂದರೆ ನೀವು 5th ಸರ್ಕಲನ್ನು ಶೇಡ್ ಮಾಡಿ ಬರಬೇಕು. ಅದನ್ನು ಬಿಟ್ಟು ಬಂದರೆ ಅದು ನೆಗೆಟಿವ್ ಆಗುತ್ತೆ, ಓಕೆನಾ. ಇದಷ್ಟೇ ನೆಗೆಟಿವ್ ಅಂತ ಅವರು ಹೇಳ್ತಾ ಇರುವಂಥದ್ದು. ಮತ್ತು ನೀವು ಆನ್ಸರ್ ಏನಾದ್ರು ತಪ್ಪು ಶೇಡ್ ಮಾಡಿ ಬಂದಿದ್ದೀರಾ ಅಂದರೆ ಅದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ, ಓಕೆನಾ. ಸೊ ಆದಷ್ಟು ಸಿಲೆಬಸ್ಸನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡೋಣ, ಮ್ಯಾಕ್ಸಿಮಮ್ ಟ್ರೈ ಮಾಡೋಣ ನಮ್ಮ ಹತ್ರ ಆದಷ್ಟು. ಹಾಗೆ ನಾನು ಸುಮಾರು ಟಾಪಿಕ್ಸ್, ಅದು ಇಂಗ್ಲೀಷ್ ಟೀಚರ್ ಆಗೋರಿಗೆ ಹೆಲ್ಪ್ ಆಗುವಂಥ ಟಾಪಿಕ್ಸ್ಗಳನ್ನು ನಾನು ಮಿಷನ್ ಟೀಚರ್ ಅಕಾಡೆಮಿ ಅನ್ನುವಂಥ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಮುಂದೆ ಎಷ್ಟು ಟಾಪಿಕ್ಸನ್ನು ನಾನು ಅಪ್ಲೋಡ್ ಮಾಡ್ಬೋದು ಅಥವಾ ಕವರ್ ಮಾಡ್ಬೋದು ಅಂತ ನನಗೂ ಸಹ ಗೊತ್ತಿಲ್ಲ. ಯಾಕಂದರೆ ನಾನು ಸಹ ಓದ್ಕೊಳ್ಬೇಕಾಗಿರೋದ್ರಿಂದ ಮತ್ತು ಟೈಮ್ ಕಡಿಮೆ ಇರೋದ್ರಿಂದ ನೋಡುವ, ಆದಷ್ಟು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. MCQಸನ್ನು ಕೊಟ್ಟಿದ್ದೇನೆ ಸುಮಾರು. ನೀವು ಯಾರೆಲ್ಲ ನೋಡಿಲ್ಲ ಹೋಗಿ MCQಸನ್ನು ನೋಡಿ ಸಾಲ್ವ್ ಮಾಡಿ. ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಓದೋಣ, ಆದಷ್ಟು ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡೋಣ, ಓಕೆನಾ. ಎಸ್, ಇದೊಂಥರ ಮೋಟಿವೇಶನ್ ಮಾಡಲಿಕ್ಕೆ ಬಂದಿರುವಂಥದ್ದು. ಯಾಕಂದರೆ ಈ ಟೈಮಲ್ಲಿ ಎಲ್ಲರೂ ಪ್ಯಾನಿಕ್ ಆಗಿರ್ತೀರ. ಯಾರು ನಿಮ್ಮನ್ನು ಬಂದು ಸಮಾಧಾನ ಮಾಡಿ ಹೀಗೆ ಮಾಡಿ ಅಂತ ಹೇಳೋರು ಇರಲ್ಲ. ಅದಕ್ಕೋಸ್ಕರ ನನಗೂ ಅದೇ ಫೀಲ್ ಆಗ್ತಾಯಿತ್ತು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿ ನನ್ನ ಹತ್ರ ಆದಷ್ಟು ಮೋಟಿವೇಟನ್ನು ಮಾಡಿದ್ದೇನೆ ಅಂತ ಅಂದ್ಕೊಳ್ತೇನೆ. ಓಕೆ, ಮುಂದೆ ನಾನು ವ್ಲಾಗ್ಸ್ಗಳಲ್ಲೂ ಸಹ ಕೆಲವೊಂದು ರೀಡಿಂಗ್ ಟ್ರಿಕ್ಸನ್ನು ಅಥವಾ ಸ್ಮಾರ್ಟ್ ವರ್ಕನ್ನು ಹೇಳ್ತಾ ಹೋಗ್ತೇನೆ. ನಾನು ಫಾಲೋ ಮಾಡ್ತೇನೆ, ಅದನ್ನು ನೀವು ಫಾಲೋ ಮಾಡಲಿಕ್ಕೆ ಟ್ರೈ ಮಾಡಿ, ಓಕೆನಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.